ಸಿದ್ದಾರೂಢ ಮಠದ ಹಿಂದುಗಡೆ ಆನಂದ್ ನಗರ್ ರೋಡ್ ಸಂಗಮ್ ಕಾಲೋನಿ ಗಜಾನನ ಯುವಶಕ್ತಿ ಸಂಘ ಸಂಗಮ್ ಕಾಲೋನಿ ART ನಗರ ಭಾರತ್ ನಗರ ಇಂದ್ರಪ್ರಸ್ಥ ನಗರ ಹತ್ತಿರ ಬರ್ತದೆ ಇಲ್ಲಿ. ಸೊ ಎಷ್ಟು ವರ್ಷ ಆಯ್ತು ನಿಮ್ಮ ಗಣಪತಿ ಇಡಕ್ಕೆ ಇಲ್ಲಿ? ನಾವು ಗಣೇಶನ ಇಡ ಅಂತ 7 ವರ್ಷ ಆಯ್ತು. 7 ವರ್ಷ. ಸೊ ಅಂದ್ರೆ ಇನ್ನು ನೀವು ಇಲ್ಲೇ ನೆಲೆಸಿದವರು ಅಥವಾ ಹೊರಗಡೆಯಿಂದ ಬಂದವರು ನೀವೆಲ್ಲರೂ ಇಲ್ಲೇ ನೆಲೆಸಿ ಇಲ್ಲೇ ಹುಟ್ಟಿ ಬೆಳೆದವರು ಇನ್ನು ಬೇರೆ ಕಡೆಯಿಂದ ಬಂದು ಇಲ್ಲೇ ಮನೆ ಕಟ್ಕೊಂಡಿದ್ದವರು? ಆ್ಯಕ್ಚುಲಿ ಸರ್ ನಾವು ನಂದು ಪ್ರಾಪರ್ ಬಿಸಿಕೊಟ್ಟು ನಾ ಇಲ್ಲಿ ಬಂದು ಈಗ 15 ವರ್ಷ ಆಯ್ತು. 15 ವರ್ಷದಾಗ ಇಲ್ಲಿ ನಮ್ಮದು ಶಾಪ್ ಇತ್ತು. ಶಾಪ್ಲಿಂದ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ. ಈಗ ಇಲ್ಲೇ ಒಂದು ನಮ್ಮ ಅತ್ತೆಯರ ಮನೆ ಇರ್ತೀವಿ, ನಾವು ಇಲ್ಲೇ ಇರ್ತೀವಿ. ಸ್ವಂತ ಮನೆ ಅಂತೂ ನಮ್ದಿಲ್ಲ. ನಾನು ಮಿಸ್ರಿಕೋಟೆಯೂ ಗಣೇಶನ ಮೂರ್ತಿ ಕುಂದಿರಿಸಿ ಅಲ್ಲಿನೂ ಬಂದೇನೆ. ಈಗ ಆಲ್ರೆಡಿ ಅಲ್ಲಿ ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ನಾನು ಏನೋ ಒಂದು ನಮ್ಮ ಇಲ್ಲಿ ಕಾಲನಿಯಲ್ಲಿ ಬಂದು ಹಿಂಗೆ ಮಾಡೋಣ್ರಿಪ್ಪ ಅಂತಂದೆ. ಒಂದು ಸ್ವಲ್ಪ ಮಂದಿರು ಬ್ಯಾಡ ಅಂದ್ರೆ ಅದ್ರ ನಾ ಏನಂದೆ ಮಾಡೋಣ, ಏನು ಸಮಸ್ಯೆ ಆಕೈತೆ ನೋಡೋಣ ಅಂತಂದೆ ನಾನು. ಅವ್ರು ಆಮೇಲೆ ನಾನು ಸಹಕಾರ ಕೊಟ್ಟರು, ಮಾಡೋಣಪ್ಪ ಏನು ಮಾಡೋದು ನೋಡೋಣ ಆಯ್ತು ಅಂತೇಳಿ ಎಲ್ಲರೂ ಧೈರ್ಯ ಮಾಡಿ ನಮ್ಮ ಕಾಲನಿ ಒಳಗೆ ಒಂದು 30-40 ಮನೆ ಅದಾವ, ನಮ್ಮ ಹಿಂದೂ ಮಂದಿ ಮನೆ. ಇಷ್ಟರೊಳಗೆ ನಾವು ಏನು ಮಾಡಿದ್ವಿ, ಆಯ್ತು ಸರ ಮಾಡೋಣ ಅಂತೇಳಿ ನಾವು ಒಂದು ಸಣ್ಣ ಒಂದು ಕಮಿಟಿ ಮಾಡ್ಕೊಂಡ್ವಿ. ಗಜಾನನ ಯುವಶಕ್ತಿ ಸಂಘ ಅಂತೇಳಿ ರಿಜಿಸ್ಟರ್ ಆಗೈತಿ, ಎಲ್ಲ ರಿಜಿಸ್ಟರ್ಡ್ ಕಂಪ್ನಿ ಎಲ್ಲ ಐತಿ, ರಿಜಿಸ್ಟರ್ ಐತಿ, ಎಲ್ಲ ಐತಿ. ಹಿಂಗಾಗಿ ಮಹಿಳಾ ಸಂಘನೂ ಐತಿ. ಎಲ್ಲ ಮಾಡ್ಕೊಂಡು ಎಲ್ಲರೂ ಕೂಡಿ ಮಾಡತ್ತೀವಿ. ಇವತ್ತಿಗೆ 7 ವರ್ಷ ಆಯ್ತು. ಇದು 7ನೇ ವರ್ಷ. 7ನೇ ವರ್ಷ ಆಯ್ತು. ಸೊ ಗಣಪತಿ ಇಡಬೇಕು ಅಥವಾ ಈಗ ಯಾಕಂದ್ರೆ ಬೇರೆ ಒಂದೇ ಹಬ್ಬ ಅಂತಿಲ್ಲ, ಹಿಂದೂ ಹಬ್ಬಗಳು ಮುಗಿಯಂಗಿಲ್ಲ ನಾವು ಎಣಿಸ್ಕೊಳ್ತಾ ಅಂದ್ರೆ ನಾವು ಹಂಗಿದ್ದಾಗ ಗಣಪತಿನೇ ಯಾಕೆ ಚೂಸ್ ಮಾಡಿದ್ರಿ? ನವರಾತ್ರಿನೂ ಮಾಡೋದು, 9 ದಿನ ನವರಾತ್ರಿ ಇರ್ತಾರೆ. ಗಣಪತಿನ ಎದಕ್ಕಂದ ಮಾಡತ್ತೀರೋ ಇನ್ನು ನವರಾತ್ರಿ ಹಬ್ಬ ಹಬ್ಬನೂ ಮಾಡ್ತೀರಿ? ದಸರಾನು ಮಾಡ್ತೀವಿ ಸರ್. ಇಲ್ಲೇ ನಮ್ಮ ಕಾಲನಿ ಒಳಗ ಬನ್ನಿ ಮಾತಾಡಿ ದೇವಸ್ಥಾನನೂ ಐತಿ. ಇಲ್ಲಿ ಭಾಳ ಮಂದಿ ನಡ್ಕೋತಾರೆ. ಆಮೇಲೆ ಸತ್ಯಾನೂ ಐತೆ. ಅದೇ ರೀತಿ ಇದು ನಮ್ದು ಗಜಾನ ಯುವಕ ಮಂಡಳದಲ್ಲೇನು ಸತ್ಯಾನ ಐತಿ. ಇಲ್ಲಿ ಎಷ್ಟೋ ಮಂದಿ ಮದುವೆ ಆಗಿದ್ದಿಲ್ಲ, ಆಮೇಲೆ ಮಕ್ಕಳಾಗಿದ್ದಿಲ್ಲ. ಈ ಥರ ಎಲ್ಲ ಇಲ್ಲಿ ಬಂದು ಬೇಡ್ಕೊಂಡು ಅವ್ರ ಇದು ಸಂಕಲ್ಪ ಮಾಡ್ಕೊಂಡು ನಾವು ಇದನ್ನು ಕೊಡಿಸ್ತೀವಪ್ಪ ನಿನಗೆ, ನನ್ನ ಮುಂದಿನ ಬರೋ ವರ್ಷದೊಳಗೆ ನಾವು ಮಾಡಿಕೊಡೋ ಅಂತೇಳಿ ಬೇಡ್ಕೊತಾರೆ. ಬೇಡ್ಕೊಂಡ ತಕ್ಷಣ ಅವರು ಒಂದು 7-8 ಮಂದಿದು ಮದುವೆನೂ ಆಗ್ಯಾವು. ಆಮೇಲೆ ಮಕ್ಕಳು ಆಗ್ಯಾವ. ಆಮೇಲೆ ಅವ್ರವ್ರು ಏನೋ ಒಂದು ವ್ಯವಹಾರ ಏನೇ ಇರಲಿ ಎಲ್ಲನೂ ಆಗಿದ್ದಾವೆ, ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಡೆವಲಪ್ ಆಗ್ಯಾರ. ಅವ್ರು ನಮ್ಗೆ ದೇಣಿಗೆನೂ ಚಲೋ ತಂಗ ಮುಟ್ಸಿದ್ದಾರೆ. ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಗೆ ಏನ್ ಕೇಳ್ಕೊಂಡ್ರಿ ಅದನ್ನ ಗಣಪ ಈಡೇರಿಸ ಇಟ್ಟಾಗಿದೆ. ಈಗ ನೀವು ಹತ್ತಿರಲಿಂತ ಈಗ ನನಗೆ ಇವ್ರ ಮುಖಾಂತರ ಸುದರ್ಶನ ಅವ್ರ ಮುಖಾಂತರ ಕೇಳ್ಪಟ್ಟೆ ಈ ಪೆಂಡಾಲ್ ಆತು ಅಥವಾ ಇಲ್ಲಿ ಏನೋ ಇರುವಂತ ಕುರ್ಚಿಲಿಂತ ಹೇಳಿದ ಎಲ್ಲ ವಸ್ತು ಸ್ವಂತ ಮಾಡ್ಕೊಂಡು ಹೊಂಟಿರಿ ಈ ಗಣಪತಿ ಸಂಬಂಧ ಅಂತೇಳಿ, ಅಥವಾ ಅಣ್ಣ ಹಬ್ಬಗಳಿಗೆ ಏನೇನು ಈಗ ಮಾಡ್ತೀರಿ ಎಲ್ಲ ಸ್ವಂತ ಮಾಡ್ಕೊಂಡಿರಿ? ಏನ್ ದೇಣಿಗೆ ಬರ್ತದೆ ಅದ್ರದ್ದು? ಹೌದು. ಓಕೆ. ಈ ಸಿಲ್ವರ್ ವರ್ಕ ಮಾಡಿಸ್ಬೇಕಂತಂದು ಎದಕ್ಕೆ ಬಂತ್ರಿ ನಿಮ್ಮ ತಲೆಗೆ? ಮುಂದಿನ ಫ್ಯೂಚರ್ ಅಂದ್ರೆ ಸರ್ ನಮ್ಗೆ ನಮ್ಮ ಏರಿಯಾದಾಗ ಗುಡಿ ಇಲ್ಲ, ಬನ್ನಿ ಮಾತಾಡ ದೇವಸ್ಥಾನ ಒಂದು ಐತಿ. ನಮಗಿಲ್ಲಿ ಗಣೇಶನ ದೇವಸ್ಥಾನ ಒಂದು ಐತಿ. ಹಿಂಗಾಗಿ ನಾವು ಅದನ್ನ ಮುಂದಿನ ಫ್ಯೂಚರ್ ನಮ್ಗೆ ಇಲ್ಲಿ ಗಣಪತಿ ಗುಡಿ ಆಗ್ಬೇಕು, ಅದನ್ನ ಬೆಳ್ಳಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ನಮ್ದು ಭಾಳ ಆಸೆ. ಭಾಳ ನಮಗೆ ಇಲ್ಲೇ ಸ್ವಂತ ಜಾಗ ಇಲ್ಲ. ಒಂದೇದು ನಮ್ಮ ಏರಿಯಾದೊಳಗೆ ನಮ್ದು ಅನ್ನುವಂಥದ್ದು ಏನಿಲ್ಲ. ಇದು ಅಕ್ರಮ ಸಕ್ರಮ. ನಮಗೆ ಒಂದು ನಾಳೆ ಏನೋ ಒಂದು ಫ್ಯೂಚರ್ ಒಳಗೆ ಯಾರೋ ಒಂದು ಸಣ್ಣದೊಂದು ಜಾಗ ಕೊಡ್ತೇವೆ ಅಂತೇಳಿ ನಮಗೆ ಬಾಯಲ್ಲಿ ಬಂತಂದ್ರೆ ನಮ್ಮ ಹತ್ರ ಒಮ್ಮೆ ಸಡನ್ಲಿ ಅಮೌಂಟ್ ಇರೋದಿಲ್ಲ. ಈಗ ನಾವೇನು ಮಾಡ್ಬೋದು, ಅದನ್ನ ಬೆಳ್ಳಿ ಬೆಳೆಸಾತಿ ನಾವು. ಈಗ ಸುದರ್ಶನ್ ಸರ್ ಏನಂದ್ರು, ನೀವೇನಾರು ಒಂದು ಮಾಡಿಸ್ರಿ, ಹಿಂಗೆ ಇಂಥವೆಲ್ಲ ಮಾಡ್ಕೊಂಡು ಹೋದ್ರೆ ನಾಳೆ ಫ್ಯೂಚರ್ ಐತಿ ಅಂತ ಅವ್ರ ಮಾರ್ಗದರ್ಶನ ಕೊಟ್ಟರು. ನಾವೇನು ಮಾಡಿದ್ವಿ, ಆಯ್ತು ಅಂತೇಳಿ ಇವ್ರ ತಂದೆಯವರು ಇವರು ಬ್ರದರ್ ಎಲ್ಲಾರು ಹೇಳಿದ್ಮೇಲೆ ನಾವು ಹಿಂಗೆ ಮಾಡೋಣ್ರಪ್ಪ ಅಂತೇಳಿ ನಮ್ಮ ಕಮಿಟಿ ಒಳಗೆ ತಂದ್ವಿ. ಅದನ್ನ ಆಯ್ತು ಅಂತೇಳಿ ಅನ್ನಾರು ಒಪ್ಪಿಗೆ ಕೊಟ್ರ. ಒಪ್ಪಿಗೆ ಕೊಟ್ಟ ತಕ್ಷಣ ನಾವೇನು ಮಾಡಿದ್ವಿ, ಸ್ಟಾರ್ಟ್ ಮಾಡಿ ವರ್ಷದಿಂದ ಚಾಲು ಮಾಡಿದ್ವಿ ಸರ್ ನಾವು. ಒಂದು ಇವ್ರು ಹೇಳಿ 15 ದಿವಸ ಗಣೇಶ ಚತುರ್ಥಿ ಇತ್ತು. ಆ ಸಮಯದಲ್ಲಿ 15 ದಿನದಾಗ 5 kg ಬೆಳ್ಳಿ ಕುಡಿಸಿದ್ವಿ ನಾವು. 5 kg ಬೆಳ್ಳಿ ಕುಡಿಸಿ ಇವ್ರು ಸರಿ ಕೊಟ್ವಿ. ಇವ್ರು ಒಂದೊಂದು ಚಾಲು ಮಾಡೇ ಬಿಟ್ರೆ ನಮ್ಮ ಕೈಯೇ ಬಿಡ್ಲಿಲ್ಲ ಅವ್ರು. ಇಲ್ಲ ನಾವು ಯಾವ ವರ್ಕು ಹಿಡಿಯಂಗಿಲ್ಲ, ಮೊದಲು ನಿಮ್ದು ಕಂಪ್ಲೀಟ್ ಮಾಡೋಣ, ಯಾಕಂದ್ರೆ ನಿಮ್ಮ ಸಣ್ಣ ಏರಿಯಾ ಐತಿ, ನಮಗೆ ಭಾಳ ಖುಷಿಯಾಗೈತಿ, ನಿಮ್ದು ಮೊದಲು ಮುಗಿಸೋಣ ಅನ್ನೋ ಲೆಕ್ಕಕ್ಕೆ ಅವ್ರು ಸರ್ ಬಂದ್ರೆ ನಮಗೂ ಭಾಳ ಖುಷಿ ಆಯ್ತು. ಅವ್ರು ನಮ್ಮನ್ನ ಎತ್ತಿ ಹಿಡಿದಾರೆ. ಸುದರ್ಶನ್ ಸರ್ ಅವ್ರ ತಂದೆಯವರು ಎಲ್ಲ ನಮ್ದು ಎತ್ತಿ ಹಿಡಿದ್ರೆ ನಾವು ಈ ಮಟ್ಟಕ್ಕೆ ಬಂದ್ವಿ. ಸುದರ್ಶನ್ ಅವರು ನಿಮ್ದು ಏನು ಅಭಿಪ್ರಾಯ ರೀ? ಏನು ನೀವು, ಯಾಕಂದ್ರೆ ನಾನು ಸುದರ್ಶನ್ ಅವರಿಗೆ ಭೇಟಿ ಆದಾಗ ಕೇಳ್ಬೇಕ ಪ್ರಕಾರ ಸೊ ದೊಡ್ಡ ಆರ್ಡರ್ಗಳು ಭಾಳ ಬರ್ತಾವ ಅವ್ರ ಕಡೆ. ಅಂದ್ರೂ
ಇಷ್ಟು ಇಂಟ್ರೆಸ್ಟ್ ತಗೊಂಡ ಇಷ್ಟು ನೀವು ಮಾಡೋದಕ್ಕೆ ರೀಸನ್ ಏನು? ನಮ್ಗೆ ಅದು ಕಾಡ್ತಿರೋ ಕ್ವಶನ್ ಅಂದ್ರೆ ಅದು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುದರ್ಶನ್ ಸೂರ್ಯವಂಶಿ ಅಂತೇಳಿ. ಫಸ್ಟ್ ನಮ್ಮ ಅಜ್ಜಾರು ಮಾಡ್ತಿದ್ದಾರೆ, ಆಮೇಲೆ ನಮ್ಮ ಫಾದರ್ ಮಾಡಕೊಂಡ್ರೆ, ಆಮೇಲೆ ನಮ್ಮ ಬ್ರದರ್ ಮಾಡಕೊಂಡ್ರೆ, ಈ ಪೀಳಿಗೆ ಇವಾಗ ನಾನು ರೀಸೆಂಟ್ ಹಾಕೊಂಡೆ. ನಂದು ಇದರದ್ದು ಎಜುಕೇಷನ್ ಆಗಿದ್ದ ಕಾರ್ಕಳ. ಇದ್ರದ್ದು ನಮ್ಮ ಗುರುಗಳು ಹರೀಶ್ ನಾಯಕ್ ಸರ್ ಅಂತೇಳಿ ಇದ್ರದ್ದು ನನಗೆ ಮಾರ್ಗದರ್ಶನ ಕೊಟ್ಟಿದ್ದವರು. ನಾವಿಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ ಇವಾಗ ನಮ್ಮದು ದೇವಸ್ಥಾನದ ವರ್ಕ್ ಸ್ಟಾರ್ಟ್ ಮಾಡಿ 1.5 ಇಂದ 2 ವರ್ಷ ಆಗಿತ್ತು. ಇವರೇ ರೀಸೆಂಟಾಗಿ ಲಾಸ್ಟ್ ಇಯರ್ ನನ್ನ ಕಡೆ ಬಂದಾಗ ರಫ್ಲಿ ಒಂದು ಕೊಟೇಶನ್ ಕೇಳ್ಕೊಳಕ್ಕೆ ಬಂದಿದ್ರು, ದಂತದ ಸಂಬಂಧ ಆನಿದ ದಂತದ ಕೊಟೇಶನ್ ಕೇಳ್ಕೊಳಕ್ಕೆ ಬಂದಿದ್ರು. ಆಮೇಲೆ ಅವ್ರ ಜೊತೆ ನಾವು ಸ್ವಲ್ಪ ಕನೆಕ್ಟಿವಿಟಿ ಆದ್ವಿ. ಯಾವ ಥರ ಮಾಡಂತೀರಿ, ಏನು ಮಾಡಂತೀರಿ, ಮುಂದೆ ನಿಮ್ಮದು ಫ್ಯೂಚರ್ ಪ್ಲ್ಯಾನ್ ಏನೈತಿ, ಯಾವ ಏರಿಯಾ ಏನು ಎಲ್ಲ ಪ್ರತಿಯೊಂದು ಕೇಳಿದಾಗ ಅವ್ರು ನಮ್ಗೆ ಡೀಟೇಲಿಂಗ್ ಹೇಳಿದ್ರಲ್ಲ, ಈ ಥರ ಐತಿ ನಮ್ಗೆ ಹಿಂಗೆ ಐತಿ ಏರಿಯಾ ಅಂತೆಲ್ಲ ಹೇಳಿದಾಗ ನಾವು ಒಂದ್ಸಲ ಬಂದಿಲ್ಲೆಲ್ಲ ನೋಡಿದ್ವಿ ಏರಿಯಾ ನೋಡಿದಾಗ ಆಮೇಲೆ ನಾವು ಬಂದು ಇಲ್ಲಿ ಏರಿಯಾ ನಾವು ಪೊಸಿಷನ್ ನೋಡ್ಕೊಂಡು ಅವ್ರು ನಮಗೆ ಸಪೋರ್ಟಿವ್ ಮಾಡಿದ್ರೆ ನಾವು ಅವ್ರಿಗೆ ಸಪೋರ್ಟಿವ್ ಮಾಡಿದ್ವಿ ವರ್ಕಿಗೆ. ಫಸ್ಟಿಗೆ ಅವ್ರು ಬಂದಿದ್ದ ದಂತ ಅಂತ ಕೊಟೇಶನ್ ಕೇಳ್ಕೊಳ್ಳುವಾಗ ಅವ್ರು ನಮಗೇನು 15 ದಿನ ಟೈಮ್ ಕೊಟ್ಟರಲ್ಲ, 15 ದಿನದೊಳಗೆ ಅವ್ರು 5 kg ಬೆಳ್ಳಿ ತಂದು ಕೊಟ್ಟಂತ ಅವ್ರಿಗೆ ಪ್ರತಿಯೊಂದನ್ನು ವರ್ಕ್ ಮಾಡ್ಕೊತೀವಿ. ಅವ್ರು ನಮಗೆ ಹಂಗೆ ಯಾವ ಥರ ಪ್ರೋತ್ಸಾಹ ಕೊಟ್ಟರೆ ನಾವು ಅವ್ರಿಗೆ ಅದೇ ಥರ ಪ್ರೋತ್ಸಾಹ ಕೊಟ್ಟಿವಿ. ಅವ್ರು ನಮಗೆ ಯಾವ ಥರ ರಿಪ್ಲೈ ಮಾಡ್ತಾರೆ ನಾವು ಅದೇ ಥರ ರಿಪ್ಲೈ ಮಾಡೋದು. ಸೊ ಬಾಂಧವ್ಯ ಹೆಂಗೆ ಮೇಂಟೈನ್ ಆಗಿದ್ದ ರೀತಿ, ರಿಲೇಶನ್ಶಿಪ್ ಹೆಂಗೆ ಮೇಂಟೈನ್ ಆಗಿದ್ದ ರೀತಿಲಿ ಅಂತಂದ್ರೆ ನಿಮ್ದು ವರ್ಕ್ ಇಷ್ಟು ಅಟ್ರಾಕ್ಟಿವ್ ಆಗಿ ಇಷ್ಟು ಕರೆಕ್ಟಾಗಿ ಬಂದದಂತ ಅನ್ಕೋಬೋದು ನಾವು. ನೋಡಿದ್ರೆ ಗಣಪತಿ ನೋಡಿದ್ರೆ ಆಯ್ತು, ಅದ್ರದ್ದು ಕಿವಿ ಆಯ್ತು, ದಂತ ಆಯ್ತು, ಕೈ ಆಯ್ತು, ಎಲ್ಲ ನೀಟಾಗಿ ಡೀಟೇಲಿಂಗ್ ಆಗಿ ಡಿಸೈನ್ ಆಗಿತ್ತು. ಹೆಂಗೆ ಅನ್ಸೈತ್ರಿ ನಮ್ಮ ಸುದರ್ಶನ್ ಅವರು? ಭಾಳ ಖುಷಿ ಅಂದ್ರೆ ಹೇಳ್ಕೊಳಂಗಿಲ್ಲ ಆ ಥರ ಆಗಿಲ್ಲ. ಯಾಕಂದ್ರೆ ನಮ್ಮ ಪಾಲನೆ ಒಳಗೆ ಎಲ್ಲರೂ ಬಡವ್ರು ಅದಾರ, ಯಾರು ಶ್ರೀಮಂತರಿಲ್ಲ. ಆಗ ದುಡ್ಕೊಂಬಂದು ಆಗ ತಿನ್ನೋರು ಅದಾರ. ಇಲ್ಲಿ ಇಂಥ ಏರಿಯಾದಾಗ ನಾವು ಈ ಮಟ್ಟಕ್ಕೆ ಬಂದೇವಂದ್ರೆ ನಮ್ಗೆ ಹೊರಗೂ ಸಾಥ್ ಐತಿ. ಯಾರು ನಮಗೆ ಹೋದವ್ರು ಯಾರು ದೇಣಿಗೆ ಇಲ್ಲ ಅಂದಿಲ್ಲ. ಈ ಓಣಿಯಿಂದ ನಾವು ಬಂದೇವಂತಂದ್ರೆ ಸಾಕು, ಏನಪ್ಪ ಏನೈತಿ ಅಂದ ಎಷ್ಟು ಮಾಡೋದು ಇಲ್ಲಂತೆ ವಾಪಸ್ ಕಳ್ಸಿಲ್ಲ ಸರ್. ಇವತ್ತಿಗೆ ಯಾರು ಕಳ್ಸಿಲ್ಲ. ನಾವು ಮಾರ್ಕೆಟ್ ಲೆವೆಲ್ದಾಗ ಹೋದ್ರೂ ನಮಗೆ ಭಾಳ ಮಂದಿ ಇದು ಮಾಡಿದ್ದಾರೆ, ಅಲ್ಲಿನೂ ಕೊಟ್ಟಾರ. ಇಲ್ಲಿ ಎಲ್ಲಾ ಕಡೆ ಕೊಟ್ಟಿದ್ದಾಗ ಈ ಮಟ್ಟಕ್ಕೆ ಬಂದೆ ನಾವು. ಆಮೇಲೆ ಇನ್ನೊಂದು ನನಗೆ ಖುಷಿ ಅನ್ಸಿದ್ದೇನಂದ್ರಿ, ಇವೆಲ್ಲ ಏನ್ ತಂಬಾಕು, ಗುಟ್ಕಾ, ಪಾನ್ ಮಸಾಲ ಆಡ್ಸ್ ಹಾಕಿರ್ತಾರ, ನಿಮ್ ಕಡೆ ಯಾವ ಆಡ್ಸು ನೋಡಿಲ್ಲ ನಾವು. ಸೊ ದೇವ್ರದ್ದು ಒಳ್ಳೇದ್ ಪ್ರಮೋಟ್ ಮಾಡ್ಬೇಕು ಹೊರತು ಕೆಟ್ಟದ್ ಪ್ರಮೋಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸಣ್ಣ ಸಣ್ಣ ಹುಡುಗರು ಬಂದ ಅವ್ರೆಲ್ಲ ತಮ್ಮ ಕೈಲಾಗಿದ್ ಸೇವೆ ಮಾಡ್ತಿರ್ತಾರೆ, ಇಲ್ಲೇ ಕುತ್ಕೊಂಡಿರ್ತಾರೆ. ಅವ್ರು ಆಟ ಆಡಕ್ ಬರ್ತಾರೋ ಅಥವಾ ಮಜಾ ಮಾಡಕ್ ಬರ್ತಾರೋ, ಬಟ್ ಏನೋ ಕಲ್ತ ಹೋಗ್ತಾರ ಮನೆಗೆ. ಇಲ್ಲಿ ಒಳ್ಳೇದ್ ಕಲ್ತು ಹೋಗ್ಲಿ ಅಂತ ಅನ್ನೋದು ಉದ್ದೇಶ ಇರ್ತೈತಿ. ವಿಮಲ್ ಬೋರ್ಡ್ ನೋಡಕತ್ರ ಅಂತಂದ್ರೆ ಅದನ್ನ ನೋಡಿ ಇಲ್ಲಿ ಕಲಿಯುವಂತ ಹುಡುಗರು ಭಾಳ ಇರ್ತಾರೆ. ಅಂತದ್ರನ್ನ ಅದನ್ನ ಯಾವ್ದು ತಗೊಳ್ಳಾರ್ದಂಗೆ ನೀವು ಮಾಡಾಕತ್ತಿದ್ದು ನನಗೆ ಭಾಳ ಖುಷಿ ಅನ್ಸುತ್ತೆ ಪರ್ಸನಲಿ. ಸೊ ನಿಮ್ಮ ಹೇಳೋ ಮುಖಾಂತರ ನೀವು ಗುಡಿ ಆಯ್ತು ಅದು ಎಲ್ಲ ಇದ್ದಿದ್ದು ಮಂದಿಗೆ ಸಹಾಯ ಮಾಡಾಕಂತಾನೆ ಮಾಡಾಕತ್ತೀರಿ ಅಂತಂದ್ರೆ ಅದು ಹಾಗೆ ಆಗ್ತೈತಿ 100%. ಯಾರು ಈ ವಿಡಿಯೋ ನೋಡಾಕತ್ತೀರಿ, ಎನಿ ಕಾಂಟ್ರಿಬ್ಯೂಷನ್ ನಿಮ್ದು ಯಾವುದೋ ಕಾಂಟ್ರಿಬ್ಯೂಷನ್ ಇದ್ರೂ ಇವ್ರ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಂಡ್ ಕಾಲನಿ ಅಡ್ರೆಸ್ ಜೊತೆಗೆ ಹಾಕಿರ್ತೀನಿ. ಸೊ ಬಂದು ಭೇಟಿ ಆಗಿರಿ ಪರ್ಸನಲ್ ಆಗಿನೂ ಅವ್ರಿಗೆ. ಆಮೇಲೆ ನಿಮ್ದು ಯಾವುದೋ ಕಾಂಟ್ರಿಬ್ಯೂಷನ್ ಇದ್ರು ಅಂಡ್ ಸ್ಪೆಷಲಿ ಗವರ್ನಮೆಂಟ್ ಹಿಂದೂ ಮಂದಿಗೆ ಸಪೋರ್ಟ್ ನಿಮ್ದು ಭಾಳ ಬೇಕಾಗಿತ್ತು ಈಗ. ಅಂಡ್ ಗುಡಿ ಕಟ್ಟಕ್ಕೆ ಜಾಗ ಅವ್ರು ಕೇಳಾಕತ್ತಾರೆ, ಅವರಿಗೆ ಜಾಗದ ವ್ಯವಸ್ಥೆ ಮಾಡಿಕೊಟ್ರ ಅಂದ್ರೆ ಭಾಳ ಚಲೋ. ಇದ್ರಲಿಂತ್ರ ನಮ್ದು 4 ಮಾತು ನಾವು ಮುಗಿಸಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಿಂಗೆ ಕಂಟಿನ್ಯೂ ಮಾಡ್ರಿ, ಹಿಂಗೆ ಸಪೋರ್ಟ್ ಮಾಡ್ರಿ. ಜೈ ಗಣೇಶ್, ಜೈ ಗಣೇಶ್, ಬರೋ ಶ್ರೀ ಮಹಾರಾಜ್ ಕಿ, ಗಣಪತಿ ಬಪ್ಪ ಮಂಗಲ್ ಮೂರ್ತಿ, ಬರೋ ಶ್ರೀ ಮಹಾರಾಜ್ ಕಿ.